ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ನಾಯಕನಹಟ್ಟಿ ಸಮೀಪದ ಮನಮೈನಹಟ್ಟಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ಡಾಕ್ಟರ್ ಜಗಜೀವನ್ ರಾವ್ ಮತ್ತು ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಘಟಕದ ನಾಮಫಲಕ ಆವರಣ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಗಜೀವನ್ ರಾವ್ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸೂರಪ್ಪ ಅವರು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗಜೀವನ್ ರಾವ್ ಅವರ ಸಂದೇಶನಗಳು ಹಾಗೂ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟವೇ ಬದುಕಿನ ಮೂಲ ಮಂತ್ರಗಳು ಎಂದು ಹೇಳಿದ ಅವರು ಯುವಕರು ದುಶ್ಚಟಗಳಿಂದ ದೂರವಿದ್ದು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ಜಗಜೀವನ್ ರಾವ್ ಅವರು ದೇಶದ ಆಹಾರ ಭದ್ರತೆಗೆ ನೀಡಿದ ಹಸಿರು ಕ್ರಾಂತಿಯ ಕೊಡುಗೆಯನ್ನು ಸ್ಮರಿಸಿದರು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯ MT ಮಂಜುನಾಥ್ ಮಾತನಾಡಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಅವರ ತತ್ವಗಳನ್ನು ಯುವ ಪೀಳಿಗೆ ಪಾಲಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು, ಗ್ರಾಮದ ಮುಖಂಡರು, ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದರು. ವರದಿ ಹರೀಶ್ ನಾಯಕನಹಟ್ಟಿ. ನಾಯಕನಹಟ್ಟಿ ಹೋಬಳಿಯ ಮಾದೇಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮನಮನಹಟ್ಟಿ ಗ್ರಾಮದಲ್ಲಿ ಇವತ್ತಿನ ದಿನ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಗ್ರಾಮೀಣ ಅಭಿವೃದ್ಧಿ ಸಂಘ ಸಮಿತಿ ಅವನ್ನು ರಚನೆ ಮಾಡಿಕೊಂಡು ಈ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಮನಮನಹಟ್ಟಿ ಗ್ರಾಮದ ಎಲ್ಲ ದಲಿತ ಮುಖಂಡರು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲಿ ನಾವು ಏನಂತಂತಂದರೆ ನಮಗೆ ಈ ಒಂದು ಸಮಿತಿ ಅಥವಾ ಡಾಕ್ಟರ್ ಬಾಬಾ ಜಗಜೀವನ್ ಗ್ರಾಮೀಣ ಅಭಿವೃದ್ಧಿ ಸಂಘ ಅನ್ನೋದು ಮಾಡ್ಕೊಳ್ಳೋದ್ರ ಒಂದು ಉದ್ದೇಶ ಏನಂತಂದರೆ ಸಮುದಾಯದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳ ಘಟನೆಗಳಿಗೆ ಅಥವಾ ಮತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಈ ಒಂದು ಮಾಡಿಕೊಂಡು ಗ್ರಾಮ ಘಟಕವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕಾಲೋನಿಯಲ್ಲಿ ಸುಮಾರು ಅಂತಂದರೆ ಇಲ್ಲಿ ಒಂದು 150 ಮನೆಗಳನ್ನು ಬರ್ತದವೆ. ಈ ಒಂದು 150 ಗ್ರಾಮ ಮನೆಗಳಲ್ಲಿ ಇರ್ತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಹ ಕೊಡೋಕ್ಕೆ ಇವರು ಮುಂದೆ ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ಇವರು ಸಂಪೂರ್ಣವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಏನು ಶೈಕ್ಷಣಿಕವಾಗಿ ಒಂದು ಪ್ರಾರಂಭ ಮಾಡಬೇಕನ್ನೋ ಒಂದು ಉದ್ದೇಶವೂ ಈ ಒಂದು ಸಂಸ್ಥೆ ಆಗಿದೆ ಅಂತ ನಾನು ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಈ ಈಗ ಒಂದು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸೂರಪ್ಪನವರು ಮತ್ತು ನಮ್ಮ ಬೋರಣ್ಣನವರು ಮತ್ತು ನಾಗೇಶ್ ಅವರು, ವಿಪಕ್ಷ ಅವರು, ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಾತಿ ಜನಾಂಗದಲ್ಲಿರ್ತಕ್ಕಂಥವ್ರೂ ಸಹ ಈ ಒಂದು ಸಂಘ ಮತ್ತು ಸಂಘಟನೆ ಮತ್ತು ಶಿಕ್ಷಣಕ್ಕಾಗಿ ಅತಿ ಹೆಚ್ಚಿನ ಒತ್ತಡವನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ನಾವು ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಮತ್ತು ಅಂಬೇಡ್ಕರ ಒಂದು ತತ್ವ ಸಿದ್ಧಾಂತಗಳನ್ನು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ನಾವು ಮುಂದುವರಿತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಸರಳವಾಗಿ, ಅದು ಹೆಚ್ಚಿನ ರೀತಿ ಅಂತಂತಲ್ಲ, ಸರಳವಾಗಿ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದ್ರಿಂದ ಇವರಿಗೆ ಒಳ್ಳೆಯ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮತ್ತು ದಡ್ಲಿ ಮರಮ್ಮ ದೇವರು ಸಹ ಇವರೆಲ್ಲರೂ ಸಹ ಇದಕ್ಕೆ ಒಂದು ಉತ್ತಮವಾದ ಸಾಥ್ ಕೊಟ್ಟು ಉತ್ತಮವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.